A mammoth protest against the inhuman attack on Father Sylvester Pereira was held at Shastri Circle at Kundapur on Wednesday, June 27th afternoon. It was as if all roads were leading to Kundapur as people thronged in thousands to express their solidarity with the victims of the assault. The protest, organized by like-minded organizations from undivided districts of Dakshina Kannada, witnessed a sea of people thronging in support of Father Sylvester Pereira. Along with a big number of Christians, even Hindus and Muslims participated in the protest to express their solidarity with the minority community. Father Anthony Lobo, parish priest of Kundapur parish, who played a key role in organizing the protest, addressed the gathering and condemned the attack in strong words. ಮನೆಯ ದಿವಸ ತಾನು ವಾಸಿಸುವ ತನ್ನ ಸಹವರ್ತಿಗಳ ಒಟ್ಟಿಗೆ ಜ್ವರದಲ್ಲಿ ಬಳಲುತ್ತಿರುವವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆಕೊಂಡು ಹೋದಾಗ ಆ ವೈದ್ಯರಿಗೆ ಚಿಕಿತ್ಸೆ ನೀಡುತ್ತಾ ಸಂದರ್ಭದಲ್ಲಿ ರಕ್ತ ಪರೀಕ್ಷೆಗೆ ಆಗಿ ಅಲ್ಲಿ ಹೊರಗೆ ಕೂತುಕೊಂಡ ಆ ಸಮಯದಲ್ಲಿ ಕೆಲವು ಸಂಘಟನೆಗಳಿಗೆ ಸೇರಿದವರು ಏಕಾಏಕಿ ಬಂದು ಅವರ ಕಾಲನ್ನು ಹಿಡಿದು ಅವರನ್ನು ಎಲ್ಲರನ್ನು ರೋಗಿಗಳನ್ನು ಹೊರಗೆ ತಂದು ಹೊಡೆದು ಹಿಗ್ಗ ಮುಗ್ಗಿ ಅವರನ್ನು ಕಳಿಸಿ ಅವರನ್ನು ತುಳಿದು ಕಾಲ ಬುಡಕ್ಕೆ ಹಾಕಿ ನಿಮ್ಮನ್ನು ಕೊಲ್ಲುತ್ತೇವೆ, ನಿಮ್ಮನ್ನು ನಾವು ಮುಗಿಸ್ತೇವೆ ಎಂಬ ಜೀವ ಬೆದರಿಕೆಯನ್ನು ಒಟ್ಟು ಅವರನ್ನು ಹೊಡೆದು ಬರಲು ಹಲ್ಲು ತೆಗೆದು ಏನು ರಕ್ತದಾರೋಗ್ಯ ಮಾಡಿ ಆನಂತರ ಅವರೇ ಆ ಅಪರಾಧಿಗಳೇ ಈ ನಿರಪರಾಧಿಗಳನ್ನು ಆರಕ್ಷಕ ಠಾಣೆಗೆ ಕರೆದುಕೊಂಡು ಹೋಗಿ ಅವರ ಮೇಲೆ ಕೇಸ್ ದಾಖಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಈ ಐಕ್ಯತೆ ನಾವು ಬಾಳಬೇಕು, ಒಬ್ಬರನ್ನೊಬ್ಬರು ಗೌರವಿಸಬೇಕು, ಎಲ್ಲರೂ ನಾವು ಮಾನವೀಯ ರೀತಿಯಲ್ಲಿ ನಡೆಯಬೇಕು, ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಬೇಕು, ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು, ಮಾನವ ಹಕ್ಕುಗಳಿಗಾಗಿ ನಾವು ಶತ ಪ್ರಯತ್ನವನ್ನು ಮಾಡಬೇಕು. On Monday, June 25th morning, Father Sylvester, along with two other brothers and their cook, who were all suffering from high fever, went to the surgeon's hospital at Koteshwar for treatment with a neighbor, Valerian De Silva. When all of them were being treated by the doctor, 3 to 4 local leaders of Hindu fundamental organizations led by Ramanna Shetty assaulted Father Sylvester severely. He was dragged outside the hospital, made to lie on the floor and kicked on the chest and other body parts. As a result, he fainted. This is indeed inhuman and the accused should be punished severely, said former MP Vinay Kumar Sorake. ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ನಮ್ಮ ಆಡಳಿತ ವ್ಯವಸ್ಥೆ ಯಾವ ಹಾದಿಯಲ್ಲಿ ಇವತ್ತು ಹೋಗ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ಪ್ರಶ್ನೆ. ಬೇಲಿಯೇ ಹೊಲದನ್ನ ಮೇಯ್ದಂಗೆ ಅನ್ನುವಂತ ರೀತಿಯಲ್ಲಿ ಇವತ್ತು ಯಾವ ಅಪರಾಧಿಗಳ ಮೇಲೆ ಇವತ್ತು ಅವರ ನ್ಯಾಯವಾಗಿ ಇವತ್ತು ಪೂಜ್ಯರಾದಂತಹ ಧರ್ಮಗುರುಗಳ ಮೇಲೆ ಅಮಾಯಕವಾಗಿ ಹಲ್ಲೆ ಮಾಡಿದಂತ ಸಮಯದಲ್ಲಿ ಅವರ ಮೇಲೆ ಕಠಿಣವಾದಂತ ಒಂದು ಕ್ರಮವನ್ನು ಏನು ಕೈಗೊಳ್ಳಬೇಕಾಗಿತ್ತು ಪೊಲೀಸ್ ಇಲಾಖೆ. ಇವತ್ತು ನಾವೆಲ್ಲರೂ ಕೂಡ ನಾಚಿಕೆ ಪಡಬೇಕಾದಂತ ವಿಚಾರ. ಇವತ್ತು ಹಲ್ಲೆ ಮಾಡಿ ಅವರನ್ನು ಎತ್ತುಕೊಂಡೋಗಿ ಠಾಣೆಯಲ್ಲಿ ಹಾಕಿ ಪುನಃ ಅವರ ಮೇಲೆ ಕೇಸು ದಾಖಲು ಮಾಡುವಂತ ರೀತಿಯ ಒಂದು ರೀತಿಯ ಪ್ರಮೇಯ ನಮ್ಮ ಸಮಾಜದಲ್ಲಿ ಉದ್ಭವ ಆದ್ರೆ ಇದಕ್ಕೆ ಹೆಚ್ಚಿನ ಅಂಶ ಪೊಲೀಸ್ ಠಾಣೆಯಲ್ಲಿ ಕಾಕಿ ಡ್ರೆಸ್ ಹಾಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. It has been reported that when people gathered on the spot, Ramanna Shetty took all the 5 victims to Kundapur police station and tried to file a false case against them, stating that they were caught while converting. Karnataka Konkani Sahitya Academy member Vincent Alva, who spoke on the occasion, urged the administration to do all that is possible to stop these kinds of incidents, not only in the district but in the country at large.
ಎಲ್ಲರ ಮೇಲೆ, ಹಿಂದೂಗಳ ಮೇಲೆ ನನಗೆ ಆತ್ಮಾಭಿಮಾನ ಇದೆ, ಗೌರವ ಇದೆ, ವಿಷವನ್ನು ಖಾರ್ತಾ ಇಲ್ಲ. ನನ್ನ ಮನಸ್ಸಿನ ವೇದನೆಯನ್ನು ಹೇಳ್ತಾ ಇದ್ದೇನೆ. ಇದಕ್ಕೆ ತಡೆಯಾಗಬೇಕು, ಇವತ್ತೇ ತಡೆಯಾಗಬೇಕು. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು. ಇವತ್ತು ಒಂದು ಮಾತು ಹೇಳ್ತೇನೆ, ಧರ್ಮವನ್ನು ರಕ್ಷಿಸಲು ಹೊರಟಿದ್ದಾರೆ. ಧರ್ಮದ ರಕ್ಷಣೆ ಹೇಗೆ ಆಗಬೇಕು? ಧರ್ಮದ ರಕ್ಷಣೆ ಆ ಆಚಾರ ವಿಚಾರಗಳಲ್ಲಿ ಆಗಬೇಕು. ಇತರ ಧರ್ಮದವರನ್ನು ಹೊಡೆದು ಬಡಿದು ಧರ್ಮದ ರಕ್ಷಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಮಾಡ್ತಾ ಇದ್ದಾರೆ, ಇತರರನ್ನು ಹೊಡೆದು ಬಡಿದು ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಿರಪರಾಧಿಗಳ ಮೇಲೆ ಹಲ್ಲೆ ಸಿಗುವವರೆಗೆ ಓ ಭಾರತ್ ಮಾತಾ ಕೀ, ಓ ಭಾರತ್ ಮಾತಾ ಕೀ, ಓ ಭಾರತ್ ಮಾತಾ ಕೀ. Though it rained cats and dogs during the protest, agitators who had gathered in thousands stayed back to the end and showed that they would stand together in unity come what may. Though a few of them decided to block traffic, they were stopped in order to keep up the peaceful tempo going. Congress leader and MLC Pratap Chandra Shetty too addressed the gathering and promised his unconditional support in fight against the communal forces. ವ್ಯಕ್ತಿಗೆ ತಪ್ಪು ಮಾಡಬೇಕಾದ್ರೆ ಅವನಿಗೆ ನಮ್ಮ ಪೊಲೀಸರ ಮೇಲೆ ವಿಶ್ವಾಸ ಇರಬೇಕು. ಅಥವಾ ವಿಶ್ವಾಸವನ್ನ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ರಾಮಣ್ಣ ಶೆಟ್ಟಿಯ ಬಗ್ಗೆ ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಈ ಕುಂದಾಪುರದಲ್ಲಿ ಹೆಚ್ಚಿನವರಿಗೆ ರಾಮಣ್ಣ ಶೆಟ್ಟಿಯ ಹೆಸರು ಗೊತ್ತಿದೆ. ಯಾಕಂದ್ರೆ ಸುಮಾರು 10-15 ಕೇಸುಗಳನ್ನ ಹೊಂದಿರತಕ್ಕಂಥ ರಾಮಣ್ಣ ಶೆಟ್ಟಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತ VS ಆಚಾರ್ಯರು ನೇರವಾಗಿ ಬಂದು ಇನ್ನು ಮುಂದೆ ಇಂಥ ಘಟನೆಗಳು ನಡೆಯೋದಿಲ್ಲ, ಬಹುಶಃ ಅದಕ್ಕೆ ನಾನು ಜವಾಬ್ದಾರಿ ಅನ್ನತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಬೇಕಾಗಿದೆ. ಅದನ್ನು ಬಿಟ್ಟು ಇವತ್ತು ಆಗಿರತಕ್ಕಂಥ ಘಟನೆಯನ್ನ ಖಂಡಿಸತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಮಾಡದೇ ಇರೋದು ನೋಡಿದ್ರೆ ಬಹುಶಃ ಪರೋಕ್ಷವಾಗಿ ಈ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿ ಕಾಳಜಿ ಇಲ್ಲ ಅನ್ನತಕ್ಕಂಥ ಭಾವನೆಗಳು ಜನರಲ್ಲಿ ಮೂಡತಕ್ಕಂಥದ್ದಿದೆ. Local leaders I.M. Jayaram Shetty, Baindur MLA Gopal Pujari, K. Shankar of CPIM, Rajshekar of Human Rights Organization, Edwin Crasta, Jyoti Putran, Udupi Zilla Panchayat Vice President Sharada Bijur, Udupi District Congress President M.A. Gafoor, Shamala Bhandari, ex-MLC Winifred Fernandez, Zilla Panchayat member Gerald Fernandez, Lancy Dikunna, President of Catholic Sabha, Vicar General of the Diocese Father Dennis Moras Prabhu, Jacob D'Souza and others were present at the protest meet. In all, it was a peaceful yet successful protest, though it was organized within a few hours. Youth led by Konkani Yuva Awaz once again proved to be a vital link in organizing this mammoth protest. This is Flavian Quadris along with cameraman Austin Pinto for TV Daiji World.